ನಮಸ್ಕಾರ 3 ಗಂಟೆ 3 ಪ್ರಶ್ನೆ ವಿಶೇಷ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಸುದ್ದಿಗಳನ್ನ ವಿನೂತನವಾಗಿ ಪ್ರಸ್ತುತಪಡಿಸೋ ಪ್ರಯತ್ನ ನ್ಯೂಸ್ 18 ಮಾಡ್ತಾ ಇದೆ. ಬೆಳಗಿನಿಂದ ಸದ್ದು ಮಾಡೋ ಸುದ್ದಿಯನ್ನ 3 ಪ್ರಶ್ನೆಗಳ ಮೂಲಕ ಮತ್ತಷ್ಟು ಆಳವಾಗಿ ವಿವರಿಸೋ ಪ್ರಯತ್ನ ಇದು. ಯಾಕೆ ಪ್ರಶ್ನೆಗಳ ಮೂಲಕ ಅನ್ನೋದಕ್ಕೆ ಕೂಡ ಉತ್ತರ ಇದೆ. ಯಾವುದೇ ಸುದ್ದಿ ಹುಟ್ಟೋದು ಪ್ರಶ್ನೆ ಕೇಳೋದ್ರಿಂದ, ಸುದ್ದಿ ಮಾಡೋದು ಆ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳೋದಕ್ಕೆ. ಸದ್ದು ಮಾಡಿದ ಸುದ್ದಿ ಹಿಂದಿನ ಸತ್ಯ ತಿಳಿಯೋಕೆ 3 ಪ್ರಶ್ನೆ. ಹಾಗಾದ್ರೆ ಇವತ್ತಿನ 3 ಗಂಟೆ 3 ಪ್ರಶ್ನೆಯ ಮೊದಲ ಸುದ್ದಿ ಹಾಗೆ ಅದರ ಸುತ್ತಾ ಇರುವ ಪ್ರಶ್ನೆಗಳನ್ನ ಗಮನಿಸೋಣ. ಮೊದಲ ಪ್ರಶ್ನೆ ಯಾರು ಅನ್ನೋದು. ಸದ್ಯಕ್ಕೆ ಸದ್ದು ಮಾಡ್ತಾ ಇರೋದು ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಲವೇ ನಿಮಿಷಗಳ ಹಿಂದೆ ನೀಡಿದ ಒಂದು ಹೇಳಿಕೆ. ಹಾಗಾದ್ರೆ ಯಾವ ವಿಚಾರ ಅದು ಸದ್ದು ಮಾಡ್ತಾ ಇರೋದು ಪ್ರಧಾನಿ ನರೇಂದ್ರ ಮೋದಿ ಅವರ ಹೇಳಿಕೆಯ ರೂಪದಲ್ಲಿ ಏನು ಅನ್ನೋ ಎರಡನೇ ಪ್ರಶ್ನೆಗೆ ಉತ್ತರ. ಗ್ಯಾರಂಟಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ತಿರುಗೇಟನ್ನ ನೀಡಿದ್ದಾರೆ. ಅದರ ಜೊತೆಗೆ ಯುಸಿಸಿಗೆ ಒತ್ತನ್ನ ನೀಡಿದ್ದಾರೆ. ಅಂದ್ರೆ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಇದೀಗ ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿ ಉಳಿದಿಲ್ಲ. ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಕರ್ನಾಟಕ ಕಾಂಗ್ರೆಸ್ನ ಮಾಡೆಲ್ ಅನ್ನ ಉಪಯೋಗಿಸಿಕೊಂಡು ಗ್ಯಾರಂಟಿಗಳನ್ನ ಭರವಸೆ ರೂಪದಲ್ಲಿ ಕೊಟ್ಟು ಚುನಾವಣೆಯನ್ನ ಗೆಲ್ಲುವ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ವಿರೋಧ ಪಕ್ಷಗಳು, ಇಂಥ ಕೇವಲ ಕಾಂಗ್ರೆಸ್ ಅಲ್ಲ, ಬೇರೆ ಬೇರೆ ಪಕ್ಷಗಳು ಕೂಡ ಬಿಜೆಪಿ ವಿರುದ್ಧವಾಗಿ ಈ ಗ್ಯಾರಂಟಿ ಅಸ್ತ್ರಗಳನ್ನ ಪ್ರಯೋಗ ಮಾಡ್ತಾ ಇದೆ. ಹೀಗಾಗಿ ಇವತ್ತಿನ ವೇದಿಕೆಯಲ್ಲಿ ಈ ಗ್ಯಾರಂಟಿಗಳ ವಿರುದ್ಧವಾಗಿ ಸಮರ ಸಾರಿದ್ದಾರೆ, ತಿರುಗೇಟನ್ನ ನೀಡುವ ಪ್ರಯತ್ನ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಗ್ಯಾರಂಟಿಗೇನೋ ತಿರುಗೇಟ್ ನೀಡಿದ್ರು, ಹಾಗಾದ್ರೆ ಒತ್ತು ಕೊಟ್ಟಿದ್ದು ಯಾವುದಕ್ಕೆ ಅಂತ ಬಂದಾಗ ಸಮಾನ ನಾಗರಿಕ ಸಂಹಿತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒತ್ತನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಎಲ್ಲಾಯ್ತು ಈ ಹೇಳಿಕೆ ಹೊರಬೀಳುವಂತಹ ಪ್ರಸಂಗ? ಅದಕ್ಕೆ ಉತ್ತರ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಭೋಪಾಲ್ನಲ್ಲಿ ನಡೆದಂತಹ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡುವ ಸಂದರ್ಭದಲ್ಲಿ ಗ್ಯಾರಂಟಿಗಳ ವಿರುದ್ಧವಾಗಿ ವಾಕ್ಸಮರ ನಡೆಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಹಾಗಾದ್ರೆ ಈ ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವ ರೀತಿಯಾಗಿ ತಿರುಗೇಟನ್ನ ನೀಡೋ ಪ್ರಯತ್ನ ಪಟ್ರು ಅದನ್ನು ಕೂಡ ಗಮನಿಸ್ತಾ ಹೋಗೋಣ. ಗ್ಯಾರಂಟಿ ಅನ್ನೋ ಹೊಸ ಶಬ್ದ ಇತ್ತೀಚೆಗೆ ಚಾಲ್ತಿಯಲ್ಲಿದೆ. ಯಾವ ರಾಜ್ಯ ಅಥವಾ ಯಾವುದೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಂದರೂ ಕೂಡ ಈ ಗ್ಯಾರಂಟಿ ಅನ್ನೋ ಕಾರ್ಡ್ ಅನ್ನ ಇಟ್ಕೊಂಡು ವಿರೋಧ ಪಕ್ಷಗಳು ತಮ್ಮನ್ನ ತಾವು ಮಾರ್ಕೆಟ್ ಮಾಡ್ಕೊಳ್ಳಿಕ್ಕೆ ಮುಂದಾಗ್ತಿದ್ದಾರೆ. ಹೀಗಾಗಿ ಈ ಶಬ್ದ ಪದೇ ಪದೇ ಬಳಕೆ ಆಗ್ತಾ ಇದೆ. ಅದರಲ್ಲೂ ವಿರೋಧ ಪಕ್ಷಗಳಿಂದ ಭ್ರಷ್ಟಾಚಾರದ ಗ್ಯಾರಂಟಿಯನ್ನ ಕೊಡ್ಲಾಗ್ತಿದೆಯೇ ಹೊರತು ಜನರಿಗೆ ಬೇಕಾದ ಅಥವಾ ಜನರ ಸಮಸ್ಯೆಗೆ ಪರಿಹಾರ ಆಗಬಲ್ಲಂತಹ ಗ್ಯಾರಂಟಿಗಳ ಅಲ್ಲ ಇದು ಅನ್ನೋದು ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತಿನ ಅರ್ಥ ಆಗಿತ್ತು. ವಿರೋಧ ಪಕ್ಷಗಳಿಂದ ಹಗರಣಗಳ ಗ್ಯಾರಂಟಿಯನ್ನ ನೀಡಲಾಗ್ತಾ ಇದೆ. ಒಂದ್ ಕಡೆ ಭ್ರಷ್ಟಾಚಾರ, ಮತ್ತೊಂದು ಕಡೆಯಲ್ಲಿ ಹಗರಣ. ಈ ಗ್ಯಾರಂಟಿಗಳು ಮಾತ್ರ ವಿರೋಧ ಪಕ್ಷದಿಂದ ನಾವು ನಿರೀಕ್ಷಿಸಬಹುದೇ ಹೊರತು ಬೇರೆ ಏನೂ ಅಲ್ಲ ಅನ್ನೋದು ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತಾಗಿತ್ತು. ಆದ್ರೆ ನಮ್ಮದು ಅಂದ್ರೆ ಬಿಜೆಪಿ ಪಕ್ಷದ್ದು ಹಾಗೆ ನರೇಂದ್ರ ಮೋದಿಯದ್ದು ಹಗರಣಗಳ ತನಿಖೆಯನ್ನ ನಡೆಸುವ ಗ್ಯಾರಂಟಿ. ವಿರೋಧ ಪಕ್ಷಗಳು ಬೇರೆ ಯಾವುದೇ ಹೆಸರಲ್ಲಿ ಗ್ಯಾರಂಟಿಯನ್ನ ಸೇಲ್ ಮಾಡ್ಲಿಕ್ಕೆ ಮುಂದಾದ್ರೂ ಕೂಡ ನಾವು ಭ್ರಷ್ಟಾಚಾರ ಹಾಗೆ ಹಗರಣಗಳನ್ನ ಕೂಲಂಕುಷವಾಗಿ ತನಿಖೆಯನ್ನ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನ ಕೊಡಿಸುವ ಹಂತಕ್ಕೆ ತೆಗೆದುಕೊಂಡು ಹೋಗುವ ತನಿಖೆಯ ಗ್ಯಾರಂಟಿಯನ್ನ ಕೊಡ್ತೀವಿ ಅನ್ನೋ ಮಾತುಗಳನ್ನಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಪ್ರತಿಯೊಬ್ಬ ಕಳ್ಳ ಲೂಟಿಕೋರರ ವಿರುದ್ಧ ತನಿಖೆಯ ಗ್ಯಾರಂಟಿ ಮೋದಿ ಸರ್ಕಾರದ್ದು ಅಂತ ಹೇಳಿ ಪ್ರಸ್ತಾಪ ಮಾಡಿದ್ದಾರೆ. ಆ ಮೂಲಕ ಬಿಜೆಪಿ ಕಾರ್ಯಕರ್ತರಲ್ಲಿ ಒಂದು ಹಂತದಲ್ಲಿ, ಕರ್ನಾಟಕದಲ್ಲಂತೂ ಅದು ಬಹಿರಂಗವಾಗಿ ಕಾಣೋಕ್ ಸಿಗ್ತಾ ಇದೆ, ಈ ಗ್ಯಾರಂಟಿ ಅನ್ನೋ ಗುಮ್ಮ ಯಾವ ರೀತಿಯಾಗಿ ಸೋಲಿಗೆ ಕಾರಣವಾಯಿತು ಅಂತ ಹೇಳಿ. ಈ ರೀತಿ ಸೋಲಿನಿಂದ ಹತಾಶರಾಗಿದ್ದ, ಒಂದ್ ರೀತಿಯಲ್ಲಿ ಧೈರ್ಯ ಕಳೆದುಕೊಂಡಿದ್ದ ಬಿಜೆಪಿ ಕಾರ್ಯಕರ್ತರಿಗೆ ಹುರಿದುಂಬಿಸುವಂತಹ ಪ್ರಯತ್ನವನ್ನ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಭಾಷಣದ ಮೂಲಕ ಮಾಡಿದ್ದಾರೆ. ಇದು ಗ್ಯಾರಂಟಿಗಳ ವಿರುದ್ಧವಾಗಿ ಪ್ರಧಾನಿಗಳ ಮಾತಾದ್ರೆ ಹಾಗಾದ್ರೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಲವನ್ನ ಆಸಕ್ತಿಯನ್ನ ತೋರಿಸಿದ್ರು ಪ್ರಧಾನಿ ನರೇಂದ್ರ ಮೋದಿ ಅಂದ್ರೆ ಯುಸಿಸಿ. ನಾನಾಗ್ಲೇ ಹೇಳ್ತಾ ಇದ್ದ ಹಾಗೆ ಏಕರೂಪ ನಾಗರಿಕ ಸಂಹಿತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ನಮ್ಮ ಸರ್ಕಾರದ ನಿಲುವು ನಿರ್ಧಾರ ಅನ್ನೋದನ್ನ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಟ್ರಿಪಲ್ ತಲಾಕ್, ತ್ರಿವಳಿ ತಲಾಕ್ ಅನ್ನೋ ವಿಚಾರಗಳನ್ನ ಮುಂದಿಟ್ಕೊಂಡು ಇಲ್ಲಿ ಬಿಜೆಪಿ ವಿರುದ್ಧವಾಗಿ ಮುಸ್ಲಿಂ ವಿರೋಧಿ ಅನ್ನೋ ಪಟ್ಟವನ್ನ ಕಟ್ಟೋ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಆದ್ರೆ ಈ ಟ್ರಿಪಲ್ ತಲಾಕ್ ಅನ್ನೋ ಪದ್ಧತಿಯನ್ನ ಮುಸ್ಲಿಂ ರಾಷ್ಟ್ರಗಳೇ ಪಾಲನೆ ಮಾಡ್ತಾ ಇಲ್ಲ. ನಮ್ಮಲ್ಲಿ ಯಾಕೆ ಅದಕ್ಕೆ ತೆಗೆದುಹಾಕೋ ಪ್ರಯತ್ನಕ್ಕೆ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಅನ್ನೋ ನೇರ ಪ್ರಶ್ನೆಯನ್ನ ಮತ್ತೊಮ್ಮೆ ಕೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಮುಸಲ್ಮಾನರನ್ನ ಬಳಸಿಕೊಂಡು ಅವರನ್ನ ಬರ್ಬಾದ್ ಮಾಡ್ತಾ ಇದೆ ವಿರೋಧ ಪಕ್ಷಗಳು. ಮುಸಲ್ಮಾನರ ಅಪೀಸ್ಮೆಂಟ್ ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಮಾತ್ರ ಮುಸಲ್ಮಾನರ ಪರವಾಗಿದ್ದೀವಿ, ಅಲ್ಪಸಂಖ್ಯಾತರ ಪರವಾಗಿದ್ದೀವಿ ಅಂತ ಹೇಳ್ತಲೇ ಅವರನ್ನ ಬರ್ಬಾದ್ ಮಾಡ್ತಾ ಇವೆ ಕೆಲ ಪಕ್ಷಗಳು ಅಂತ ಹೇಳಿ ಆರೋಪ ಮಾಡಿದ್ದಾರೆ.
ಈ ಏಕರೂಪ ನಾಗರಿಕ ಸಂಹಿತೆಯಿಂದ ಮುಸಲ್ಮಾನರಿಗಾಗ್ಲಿ ಅಲ್ಪಸಂಖ್ಯಾತರಿಗಾಗ್ಲಿ ಯಾವುದೇ ರೀತಿಯ ತೊಂದರೆ ತಾಪತ್ರಯಗಳಿರೋದಿಲ್ಲ. ಇದಕ್ಕೆ ಸಾಕ್ಷಿ ಖುದ್ದು ಸುಪ್ರೀಂ ಕೋರ್ಟೇ ನೀಡಿರುವ ಒತ್ತು ಒಲವು. ಸುಪ್ರೀಂ ಕೋರ್ಟೇ ತಿಳಿಸಿದೆ ನಮ್ಮ ದೇಶಕ್ಕೆ ಏಕರೂಪ ನಾಗರಿಕ ಸಂಹಿತೆಯ ಅವಶ್ಯಕತೆ ಇದೆ ಅನ್ನೋ ಅರ್ಥದ ಮಾತುಗಳನ್ನ. ಹೀಗಾಗಿ ಸುಪ್ರೀಂ ಕೋರ್ಟೇ ಹೇಳಿದೆ ಅಂತಂದ್ಮೇಲೆ ವಿರೋಧ ಪಕ್ಷಗಳು ವಿರೋಧ ಮಾಡ್ತಿರೋದ್ರಲ್ಲಿ ಅರ್ಥ ಇದೆಯಾ ಅನ್ನೋ ಪ್ರಶ್ನೆಯನ್ನ ಕೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಮುಸಲ್ಮಾನರ ಹಿತೈಷಿಗಳಾಗ್ತಾ ಇದ್ದಿದ್ರೆ ಅವರ ಸ್ಥಿತಿ ಹೀಗಿರ್ತಿರ್ಲಿಲ್ಲ. ದಶಕಗಳ ಕಾಲ ದೇಶದ ಆಳ್ವಿಕೆಯನ್ನ ನಡೆಸಿದ ಪಕ್ಷಗಳು ಮುಸಲ್ಮಾನರ ಹಿತವನ್ನ ಕಾಪಾಡಿದಿದ್ರೆ ಇವತ್ತು ಮುಸಲ್ಮಾನರು ಈಗಿರುವ ಪರಿಸ್ಥಿತಿಯಲ್ಲಿ ಇರ್ತಾ ಇರಲಿಲ್ಲ. ಇವರ ಮಾತುಗಳು ಕೇವಲ ಮಾತಿಗಷ್ಟೇ ಸೀಮಿತ ಹೊರತು ಮುಸಲ್ಮಾನರ ಶಿಕ್ಷಣ, ಉದ್ಯೋಗ ಇದ್ಯಾವುದೇ ಕ್ಷೇತ್ರದ ಬಗ್ಗೆ ಕೂಡ ಅವರ ಸರ್ವತೋಮುಖ ಅಭಿವೃದ್ಧಿ ಬಗ್ಗೆ ಯಾವುದೇ ಕಾರಣಕ್ಕೂ ಕೂಡ ವಿರೋಧ ಪಕ್ಷಗಳು ಯಾವುದೇ ರೀತಿಯ ಕಾಳಜಿಯನ್ನ ತೋರಿಸಿಲ್ಲ ಅನ್ನೋದಕ್ಕೆ ಮುಸಲ್ಮಾನರು ಈಗಲೂ ಕೂಡ ಶಿಕ್ಷಣ ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ಹಿಂದೆ ಬಿದ್ದಿರೋದೇ ಸಾಕ್ಷಿ ಅನ್ನೋ ನೇರ ವಾಗ್ದಾಳಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಮಾಡಿದ್ದಾರೆ. ಅವ್ರ ಮಾತನಲ್ಲೇ ಕೇಳೋಣ ಯುಸಿಸಿ ಬಗ್ಗೆ ಏನ್ ಮಾತನಾಡಿದ್ರು, ಹಾಗೆ ಈ ಗ್ಯಾರಂಟಿಗಳ ವಿರುದ್ಧವಾಗಿ ಯಾವ ರೀತಿ ಮಾತನಾಡಿದ್ರು ಅನ್ನೋದನ್ನ. आजकल एक नया शब्द बहुत पॉपुलर किया जा रहा है. वो जो नया शब्द पॉपुलर किया जा रहा है वो शब्द है गारंटी. बार बार शब्द आता है गारंटी. ये विपक्षी सब जो है वो किस चीज की गारंटी है? ये सारे लोग, ये दल गारंटी है भ्रष्टाचार की. ये गारंटी है लाखों करोड़ रुपयों के घोटालों की. इन पार्टियों के पास घोटालों का ही अनुभव है. इसलिए अगर कोई गारंटी है इनकी तो एक ही गारंटी है और वो गारंटी है घोटालों की गारंटी. अगर उनकी घोटाले की गारंटी है तो मोदी की भी एक गारंटी है. और मेरी गारंटी है हर घोटालेबाज पर कार्रवाई की गारंटी. हर चोर लुटेरे पर कार्रवाई की गारंटी. जिसने गरीब को लूटा है, जिसने देश को लूटा है, उसका हिसाब तो हो करके रहेगा. मुझे लगता है कि जो भी 3 तलाक के पक्ष में बातें करते हैं ये वोट बैंक भूखे लोग मुस्लिम बेटियों के साथ बहुत बड़ा अन्याय कर रहे हैं. मैं परसों इजिप्ट में था, मिस्र में था. मिस्र में, इजिप्ट में 90% से ज्यादा सुन्नी मुसलमान समाज है. और इजिप्ट में आज से 80-90 साल पहले 3 तलाक की प्रथा को समाप्त कर दिया. हमसे 90 साल पहले. अगर 3 तलाक इस्लाम का जरूरी अंग है तो पाकिस्तान में क्यों नहीं होता भाई? तो इंडोनेशिया में क्यों नहीं होता? तो कतर, जॉर्डन, सीरिया, बांग्लादेश, ये तो सारे मुस्लिम बस्ती वाले देश हैं. वहां पर उनको बंद क्यों कर दिया? कि यूनिफॉर्म सिविल कोड के नाम पर ऐसे लोगों को भड़काने का काम हो रहा है. आप मुझे बताइए, एक घर में परिवार के एक सदस्य के लिए एक कानून हो, परिवार के दूसरे सदस्य के लिए दूसरा कानून हो, तो क्या वो घर चल पाएगा क्या? फिर ऐसी दोहरी व्यवस्था से देश कैसे चल पाएगा? हमें याद रखना है कि भारत के संविधान में भी नागरिकों के समान अधिकार की बात कही गई है. ये लोग हम पर आरोप लगाते हैं और सुप्रीम कोर्ट ने बार बार कहा है. सुप्रीम कोर्ट ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ಲೈವ್ ಕನೆಕ್ಟೆಡ್ ಇದ್ದಾರೆ ನ್ಯೂಸ್ ಡೆಸ್ಕ್ ನಿಂದ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ. ಮೋದಿ ಅವರ ಬಾಯಿಂದ ಯಾವುದೇ ವ್ಯಕ್ತಿ ಅಥವಾ ಯಾವುದೇ ಪ್ರಸಂಗದ ಪ್ರಸ್ತಾಪ ಆದ್ರೂ ಕೂಡ ಅದಕ್ಕೆ ಹೈಪ್ ಸಿಕ್ಬಿಡುತ್ತೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಳೆದು ತೂಗಿ ಮಾತನಾಡೋದನ್ನ ಮೋದಿ ಅವರು ನಾವು ಗಮನಿಸಿದ್ವಿ. ಇವತ್ತು ಗ್ಯಾರಂಟಿ ಬಗ್ಗೆ ಇಷ್ಟುದ್ದದ ಭಾಷಣ ಮಾಡಿದ್ದಾರೆ ಅಂತಂದ್ರೆ ಬಿಜೆಪಿ ಈ ಗ್ಯಾರಂಟಿಗಳನ್ನ ಅಷ್ಟೇ ಸೀರಿಯಸ್ ಆಗಿ ಪರಿಗಣಿಸಿದೆ ಅಂತ ನಾವು ಕನ್ಸಿಡರ್ ಮಾಡಬಹುದಾ? ಮಾತಿನ ಮಧ್ಯೆ ತಿರುಗೇಟನ್ನ ಕೊಟ್ಟರು ಕೂಡ ಪ್ರಧಾನಿ. ಇದರ ಜೊತೆಗೆ ಯುಸಿಸಿ ಬಗ್ಗೆ ಕೂಡ
ಬೇರೆ ಮುಸಲ್ಮಾನ ರಾಷ್ಟ್ರಗಳನ್ನ ಕಂಪೇರ್ ಮಾಡಿ ಮಾತನಾಡಿದ್ದಾರೆ ಮೋದಿ. ಸೊ ಎಲ್ಲದರ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಸ್ಮಿತಾ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾತನಾಡಿದಂತ ಈ ಮಾತುಗಳನ್ನು ನಾವು 3 ವಿಭಾಗಗಳಾಗಿ ವಿಂಗಡಿಸಿ ವಿಶ್ಲೇಷಣೆಯನ್ನ ಮಾಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ಯುಸಿಸಿ ಮತ್ತೆ ಭಾರತೀಯ ಜನತಾ ಪಾರ್ಟಿ ಜೊತೆಗೆ ಮುಸ್ಲಿಮರ ಜೊತೆಯಲ್ಲಿರ್ತಕ್ಕಂಥ ಸಂಬಂಧ ಅಥವಾ ಅಲ್ಲಿರ್ತಕ್ಕಂಥ ಒಂದು ರೀತಿಯಿಂದ ಗುಮಾನಿ ಏನಿದೆ ಇವತ್ತು ಬಿಜೆಪಿ ಬಗ್ಗೆ ಮುಸಲ್ಮಾನ ಸಮಾಜದಲ್ಲಿ, ಆ ಬಗ್ಗೆ ಕೂಡ ಒಂದು ರೀತಿಯಿಂದ ಇಂಡೈರೆಕ್ಟ್ ಆಗಿ ಪ್ರಸ್ತಾಪ ಮಾಡತಕ್ಕಂಥದ್ದು ಮತ್ತೆ ಮುಸ್ಲಿಮರ ಪರವಾಗಿ ಹೇಗೆಲ್ಲ ಸರ್ಕಾರ ಕ್ರಮಗಳನ್ನ ತೆಗೆದುಕೊಳ್ತಾ ಇದೆ ಅನ್ನೋದನ್ನ ಬಿಂಬಿಸುವಂತ ಯತ್ನವನ್ನ ಮೋದಿ ಮಾಡ್ತಾರೆ. ಮತ್ತೊಂದು ಕಡೆಯಿಂದ ನೋಡ್ತಾ ಇದ್ರೆ, ಈಗ ಮೊನ್ನೆ ತಾನೇ ಮಹಾಗಠಬಂಧನ್ ಅಂತ ಈಗ ಬಿಹಾರದಲ್ಲಿ ನೋಡ್ತಾ ಇದ್ವಿ, ಎಲ್ಲ ಒಂದು ವಿಪಕ್ಷಗಳ ನಾಯಕರು, ಪ್ರಮುಖವಾಗಿ 15 ವಿಪಕ್ಷಗಳ ನಾಯಕರು ಅಲ್ಲಿ ಸಭೆಯನ್ನ ನಡೆಸಿದ್ರು. ಆ ಸಭೆಯ ಬಗ್ಗೆ ಕೂಡ ಪ್ರಸ್ತಾಪವನ್ನ ಮಾಡ್ತಾರೆ. ಸಹಜವಾಗಿ ಕರ್ನಾಟಕದಲ್ಲಿ ಬಿಜೆಪಿ ಸೋಲಿಗೆ ಆಂತರಿಕ ಕಚ್ಚಾಟ ಹೀಗೆ ಎಷ್ಟೇ ಕಾರಣಗಳಿದ್ರು ಸಹಿತ ಅದರಲ್ಲಿ ಮತ್ತೊಂದು ಪ್ರಮುಖ ಕಾರಣ ಅಂದ್ರೆ ಕಾಂಗ್ರೆಸ್ ನೀಡಿದಂತ ಗ್ಯಾರಂಟಿಗಳು. ಆ ಗ್ಯಾರಂಟಿ ಹಿನ್ನಡೆಯಲ್ಲಿ ಕೂಡ ಇವತ್ತು ಇಡೀ ದೇಶಾದ್ಯಂತ ಗ್ಯಾರಂಟಿ ಕಾರ್ಡ್ ಅನ್ನ ಒಂದು ಪ್ಲೇ ಮಾಡೋದಕ್ಕೆ ಅಪೋಸಿಷನ್ ಪಾರ್ಟಿಗಳು, ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಯಾಕಂದ್ರೆ ಮುಂಬರ್ತಕ್ಕಂಥ ಮಧ್ಯಪ್ರದೇಶ ಚುನಾವಣೆ ಇರಬಹುದು, ಛತ್ತೀಸ್ಗಢ ಚುನಾವಣೆ ಇರಬಹುದು, ಅದೇ ರೀತಿಯಾಗಿ ರಾಜಸ್ಥಾನ ಚುನಾವಣೆ ಇರಬಹುದು, ಹೀಗೆ ಈ ಚುನಾವಣೆಗಳಲ್ಲೂ ಕೂಡ ಗ್ಯಾರಂಟಿ ಕಾರ್ಡ್ ಪ್ಲೇ ಆಗೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಹೀಗಾಗಿ ಈ 3 ವಿಚಾರಗಳನ್ನ ಒಂದೇ ಮಾತಿನಲ್ಲಿ ಮಾತನಾಡ್ತಾ ಹೋಗೋ ಸಂದರ್ಭದಲ್ಲಿ 3 ವಿಷಯಗಳನ್ನ ವಿಭಿನ್ನವಾಗಿ ಒಂದು ದೃಷ್ಟಿಕೋನವನ್ನ ನೀಡುವಂತ ಪ್ರಯತ್ನವನ್ನ ಮೋದಿ ಮಾಡ್ತಾರೆ. ಮೊದಲನೇದಾಗಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಥವಾ ಏಕರೂಪ ನಾಗರಿಕ ಸಮಿತಿ ಅಂತ ಏನ್ ಹೇಳ್ತೀವಿ, ಇದು ಸಂವಿಧಾನದ ಆಶಯ ಕೂಡ ಆಗಿರ್ತಕ್ಕಂಥದ್ದು. ದೇಶದಲ್ಲಿರ್ತಕ್ಕಂಥ ಎಲ್ಲ ನಾಗರಿಕರಿಗೂ ಸಮಾನವಾಗಿರ್ತಕ್ಕಂಥ ಕಾನೂನು ಸುವ್ಯವಸ್ಥೆಗಳಿರ್ಬೋದು, ಯಾವುದೇ ಜಾತಿ ಮತ ಪಂಥ ಇರಬಹುದು, ಒಂದೊಂದು ಜಾತಿ ಅಥವಾ ಒಂದೊಂದು ಮತ ಅಥವಾ ಒಂದೊಂದು ಪಂಥ ಒಂದೊಂದು ಧರ್ಮಕ್ಕೆ ಒಂದೊಂದು ರೀತಿಯಾಗಿರ್ತಕ್ಕಂಥ ಕಾನೂನು ಕೊಟ್ಟಂತ ಸಂದರ್ಭದಲ್ಲಿ ಸಹಜವಾಗಿ ಒಂದು ಸಮಾನತೆಯಲ್ಲಿ ಕಂಡು ಬರೋದಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ನೋಡೋದಾದ್ರೆ, ಈಗ ಮದುವೆ ವಿಚಾರದಲ್ಲಿ ಇರಬಹುದು ಅಥವಾ ಆಸ್ತಿ ಪಾಸ್ತಿ ಹಕ್ಕಿನ ವಿಚಾರದಲ್ಲಿ ಇರಬಹುದು, ಈಗ ಒಂದು ಧರ್ಮಕ್ಕೆ ಒಂದು ನ್ಯಾಯ, ಇನ್ನೊಂದು ಧರ್ಮಕ್ಕೆ ಇನ್ನೊಂದು ನ್ಯಾಯ, ಆ ರೀತಿ ಕೊಟ್ಟಾಗ ಅಲ್ಲಿ ಅನ್ಯಾಯಕ್ಕೆ ಒಳಗಾಗ್ತಂಥವ್ರ ಮೇಲೆ ಸಹಜವಾದಂತಹ ಪರಿಣಾಮ ಬೀರುವಂತದ್ದು. ಮತ್ತೊಂದು ಪ್ರಮುಖ ವಿಚಾರವನ್ನ ಒಂದು ಪ್ರಸ್ತಾಪ ಮಾಡಿದಂದ್ರೆ ಪಶ್ಮಂದ ಮುಸ್ಲಿಮ್ಸ್ ಬಗ್ಗೆ. ಇದು ಒಬಿಸಿ ಕೆಟಗರಿಯಲ್ಲಿ ಬರ್ತಿರ್ತಕ್ಕಂಥವ್ರು, ಅವರ ಮೇಲೆ ಸಾಕಷ್ಟು ಅನ್ಯಾಯ ಆಗುತ್ತೆ, ಅವರನ್ನ ಕೂಡ ನಾವು ಮುಖ್ಯವಾಹಿನಿಗೆ ತರುವಂತ ಪ್ರಯತ್ನವನ್ನ ಮಾಡಬೇಕು. ಹೀಗಾಗಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತಕ್ಕಂಥದ್ದು ಯಾವುದೇ ಜಾತಿ ಧರ್ಮ ಮತ ಪಂಥದ ವಿರುದ್ಧವಲ್ಲ, ಬದಲಾಗಿ ಇಡೀ ದೇಶದ ನಾಗರಿಕರ ಪರವಾಗಿರ್ತಕ್ಕಂಥದ್ದು ಜೊತೆ ಅಂತ ಹೇಳೋದ್ರ ಜೊತೆಗೆ ಟ್ರಿಪಲ್ ತಲಾಕ್ ಅನ್ನು ಪ್ರಸ್ತಾಪವನ್ನ ಮಾಡಿದ್ರು. ಅಂದ್ರೆ ಈಗ ನಮ್ಮ ಸರ್ಕಾರ ಟ್ರಿಪಲ್ ತಲಾಕ್ ಅನ್ನ ಬ್ಯಾನ್ ಮಾಡಿದೆ, ಆದ್ರೆ ಅದಕ್ಕೆ ಸಪೋರ್ಟ್ ಮಾಡುವಂತವರು ಒಂದು ಮುಸ್ಲಿಮರಿಗೆ ಮಾಡೋ ಅನ್ಯಾಯವನ್ನ ಉಂಟು ಮಾಡ್ತಾ ಇದ್ದಾರೆ ಅಂತ ಕೂಡ ಮೋದಿ ಸ್ಪಷ್ಟವಾಗಿ ಹೇಳುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಅವರ ಮಾತುಗಳನ್ನ, ಆ ಕೃತಿಗಳು ಎಷ್ಟಾಗುತ್ತೆ, ಆ ಕೃತಿಗಳನ್ನ ಮುಸ್ಲಿಂ ಸಮಾಜ ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಮುಂಬರುವ ದಿನಗಳಲ್ಲಿ ಅದಕ್ಕೆ ಒಂದು ಉತ್ತರ ಸಿಗ್ತಾ ಹೋಗುತ್ತೆ. ಎರಡನೇ ಒಂದು ವಿಷಯಕ್ಕೆ ಬಂದಂತ ಸಂದರ್ಭದಲ್ಲಿ ಈ ಎಲ್ಲಾ ಪಕ್ಷಗಳು ಒಗ್ಗಟ್ಟಾಗಿ ಬಿಜೆಪಿಯನ್ನು ಎದುರಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಡೀತಿರ್ತಕ್ಕಂಥ ಸಭೆಗಳು, ಈಗ ಮೊನ್ನೆ ನಡೆದಿರ್ತಕ್ಕಂಥ ಬಿಹಾರದಲ್ಲಿ ನಡೆದಿರ್ತಕ್ಕಂಥ ಸಭೆ ಇರ್ಬೋದು, ಅಲ್ಲಿ ಕನಿಷ್ಠ 15 ಪಕ್ಷಗಳ ನಾಯಕರು ಪಾಲ್ಗೊಂಡಿರ್ತಾರೆ. ಎಲ್ಲರೂ ಕೂಡ ವಿಭಿನ್ನವಾಗಿರ್ತಕ್ಕಂಥ ಒಂದಿಷ್ಟು ಚರ್ಚೆಗಳನ್ನ ಕೂಡ ಅಲ್ಲಿ ಮಾಡಿದ್ದಾರೆ. ಅದರ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದಂತ ಮೋದಿ ಅವರು ಹೇಳ್ತಾ ಹೋಗೋದಂದ್ರೆ, ಮೊದಲನೇದಾಗಿ ಏನಾದರೂ ಸೋನಿಯಾ ಗಾಂಧಿ ಮಕ್ಕಳು ಉದ್ಧಾರ ಆಗ್ಬೇಕಾ, ಹಾಗಿದ್ರೆ ಕಾಂಗ್ರೆಸ್ಗೆ ಮತವನ್ನ ಹಾಕಿ. ಲಾಲು ಪ್ರಸಾದ್ ಯಾದವ್ ಮಕ್ಕಳು ಉದ್ಧಾರ ಆಗ್ಬೇಕಾ, ಹಾಗಿದ್ರೆ ಆರ್ಜೆಡಿಗೆ ಮತವನ್ನ ಹಾಕಿ. ಶರದ್ ಪವಾರ್ ಅವರ ಮಕ್ಕಳು ಉದ್ಧಾರ ಆಗ್ಬೇಕಾ, ಹಾಗಿದ್ರೆ NCP ಗೆ ಮತವನ್ನ ಹಾಕಿ. ನಿಮ್ಮ ಮಕ್ಕಳು ಉದ್ಧಾರ ಆಗಬೇಕಾದ್ರೆ ಬಿಜೆಪಿಗೆ ಮತವನ್ನ ಹಾಕಿ ಅಂತ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟರು. ಅಂದ್ರೆ ಒಂದು ಕಡೆಯಿಂದ ನೋಡ್ತಾ ಇದ್ರೆ ಈ ಡೆನೆಸ್ಟಿಕಲ್ ಪಾಲಿಟಿಕ್ಸ್ ಜೊತೆಗೆ ಭ್ರಷ್ಟಾಚಾರ ಇವೆಲ್ಲವನ್ನ ಒಂದೇ ಕಡೆಯಲ್ಲಿಟ್ಟು ಅದನ್ನು ಕೂಡ ಒಂದು ಟಾರ್ಗೆಟ್ ಮಾಡುವಂತ ಪ್ರಯತ್ನವನ್ನ ಮೋದಿ ಮಾಡಿದ್ದಾರೆ. ಆ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಮತ್ತೊಂದು ಪ್ರಮುಖ ವಿಚಾರ ಅಂದ್ರೆ ತಮ್ಮ ಒಂದು ಕಾರ್ಯಕರ್ತರಲ್ಲಿ ಹುಮ್ಮಸ್ಸನ್ನು ತುಂಬುವಂಥದ್ದು, ತಮ್ಮ ಕಾರ್ಯಕರ್ತರಲ್ಲಿ ಸೋಲಿನ ನಿರಾಶಾ ಭಾವ ಏನಿದೆ ಕರ್ನಾಟಕದ, ಅದು ಇಷ್ಟು ದೊಡ್ಡ ಮಟ್ಟದ ಸೋಲಾಗುತ್ತೆ ಅಂತ ಯಾರು ಭಾವಿಸಿರಲಿಲ್ಲ. ಅಂತ ದೊಡ್ಡ ಸೋಲನ್ನ ಆಗಿರ್ತಕ್ಕಂಥ ನಿರಾಶಾ ಭಾವವೇನಿದೆ ಅದನ್ನು ಕೂಡ ಅದಕ್ಕೆ ಒಂದು ರೀತಿಯಿಂದ ಸೊಲೈಸ್ ಮಾಡುವಂಥದ್ದು, ಅದಕ್ಕೆ ಒಂದು ಸಮಾಧಾನ ನೀಡೋದ್ರ ಜೊತೆಗೇನೆ ಮುಂಬರ್ತಕ್ಕಂಥ ಚುನಾವಣೆಗಳಿಗೂ ಕೂಡ ಕಾರ್ಯಕರ್ತರನ್ನ ಹುಮ್ಮಸ್ಸನ್ನು ತುಂಬುವಂತ ಪ್ರಯತ್ನಕ್ಕೆ ಬೇಕಾಗುತ್ತೆ. ಹಾಗಾಗಿ ನಾನು ಕೂಡ ಗ್ಯಾರಂಟಿಯನ್ನ ಕೊಡ್ತೀನಿ, ಈ ಭ್ರಷ್ಟಾಚಾರಿಗಳನ್ನ ಒಬ್ಬರನ್ನು ಕೂಡ ಬಿಡೋದಿಲ್ಲ, ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನೋಂತ ಒಂದು ಮಾತುಗಳನ್ನು ಕೂಡ ಮೋದಿ ಆಡಿದ್ದಾರೆ. ಹೀಗಾಗಿ ಇವತ್ತಿನ ಭಾಷಣ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಮತದಾರರು ಅಥವಾ ಬಿಜೆಪಿ ಕಾರ್ಯಕರ್ತರ ಮೇಲೆ ಒಂದು ಪಾಸಿಟಿವ್ ಆಗಿರ್ತಕ್ಕಂಥ ಪರಿಣಾಮ ಬೀರೋದಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸ್ಮಿತಾ, ಧನ್ಯವಾದ ರಾಘವೇಂದ್ರ ಗುಡಿ ಮಾಹಿತಿಗಾಗಿ. ಅಲ್ಲಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಬಾಯಲ್ಲಿ ಕೂಡ ಪ್ರಸ್ತಾಪ ಆಯಿತು ನಮ್ಮ ರಾಜ್ಯದ ಕಾಂಗ್ರೆಸ್ನ ಗ್ಯಾರಂಟಿ. ಹಾಗಾದ್ರೆ ನಮ್ಮ ರಾಜ್ಯದಲ್ಲಿ ಗ್ಯಾರಂಟಿಯನ್ನ ಘೋಷಿಸಿದ ಕಾಂಗ್ರೆಸ್ ಪಕ್ಷದ ನಾಯಕರಾದ ಸಿದ್ದರಾಮಯ್ಯ ಅವರ ಸುತ್ತ ಏನ್ ನಡೀತಾ ಇದೆ, ಆ ಸುದ್ದಿಯನ್ನ ಗಮನಿಸ್ತಾ ಹೋಗೋಣ. ಯಾರು ಅನ್ನೋ ಈ ಸುದ್ದಿಗೆ ಸಂಬಂಧಪಟ್ಟ ಮೊದಲ ಪ್ರಶ್ನೆಗೆ ನಾನಾಗ್ಲೇ ಹೇಳಿದ ಹಾಗೆ ಉತ್ತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಹಾಗಾದ್ರೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ಈಗ ಸುದ್ದಿಯಲ್ಲಿದ್ದಾರೆ ಅಂತಂದ್ರೆ, ನಮಗೆ ನಿಮಗೆ ತಟ್ತಾ ಇರುವ ಬೆಲೆ ಏರಿಕೆಯ ಬರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನಸಿ ಪದಾರ್ಥಗಳು, ಬೇಳೆಕಾಳುಗಳು, ಅಕ್ಕಿ, ರಾಗಿ, ಗೋಧಿ ಎಲ್ಲವೂ ಕೂಡ ದುಬಾರಿ. ಇಷ್ಟು ಮಾತ್ರ ಅಲ್ಲ, ತರಕಾರಿ ಕೂಡ ದುಬಾರಿ. ಹೀಗಾಗಿ ಈ ದುಬಾರಿ ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಯಾಕೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಪ್ರಶ್ನೆಗೂ ಕೂಡ ಉತ್ತರವನ್ನ ಗಮನಿಸಬಿಡೋಣ. ರಾಜ್ಯ ಸರ್ಕಾರದ ಮೇಲೆ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಅಂತ ಹೇಳ್ತಾ
ಕರೆಂಟ್ ಫ್ರೀ ಅಂದಿದ್ರಿ, ಬಸ್ ಪ್ರಯಾಣ ಫ್ರೀ ಅಂತಂದಿದ್ರಿ, ಒಂದ್ ಕಡೆ ಫ್ರೀ ಕೊಟ್ಟು ಮತ್ತೊಂದ್ ಕಡೆಯಲ್ಲಿ ಜೀವನವನ್ನ ದುಬಾರಿ ಮಾಡ್ತಿದ್ಯಾ ಸರ್ಕಾರ ಅನ್ನೋ ಪ್ರಶ್ನೆಯನ್ನ ಸಚಿವರ ಮೇಲೆ, ಶಾಸಕರ ಮೇಲೆ, ಇನ್ಫ್ಯಾಕ್ಟ್ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೇನೆ ಜನ ಸಾಮಾಜಿಕ ಜಾಲತಾಣದಲ್ಲಿ ಹಾಗೆ ಬೇರೆ ಬೇರೆ ವೇದಿಕೆಗಳಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ಜನಾಕ್ರೋಶ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ. ಹಾಗಾದ್ರೆ ಈ ಬೆಲೆ ಏರಿಕೆಯ ಭಾರದ ಕುರಿತಾಗಿ ಸಿದ್ದರಾಮಯ್ಯ ಮಾತನಾಡಿದ್ ಏನು, ಯಾವ ವಿಚಾರವನ್ನ ಪ್ರಸ್ತಾಪ ಮಾಡಿದಾಗ ಯಾವ ರೀತಿ ಪ್ರತಿಕ್ರಿಯೆ ಅವರಿಂದ ಬರ್ತಾ ಹೋಯ್ತು ಗಮನಿಸ್ತಾ ಹೋಗೋಣ. ಬೇಳೆಕಾಳುಗಳು ಬೆಲೆ ಏರಿಕೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಕೇಳಿದಾಗ ಮಾಧ್ಯಮದವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದು, ಈ ಬೇಳೆಕಾಳುಗಳ ಬೆಲೆ ಏರಿಕೆಗೆ ಸಂಬಂಧಪಟ್ಟ ಯಾವುದೇ ಪ್ರಶ್ನೆ ಇದ್ರೂ ಕೂಡ ಅಥವಾ ಹೊಣೆಗಾರಿಕೆ ಇದ್ರೂ ಕೂಡ ನೇರವಾಗಿ ಅದು ಹೋಗೋದು ಗವರ್ಮೆಂಟ್ ಆಫ್ ಇಂಡಿಯಾ ಅಂದ್ರೆ ಕೇಂದ್ರ ಸರ್ಕಾರದ ಕಡೆಗೆ ಬೊಟ್ಟು ಮಾಡಿ ತೋರಿಸಿದ್ದಾರೆ ಮುಖ್ಯಮಂತ್ರಿಗಳು. ಹಾಗಾದ್ರೆ ಟೊಮ್ಯಾಟೊ ಬೆಲೆ ಏರಿಕೆ ಆಗಿದೆಯಲ್ಲ, 100 ರೂಪಾಯಿ ಗಡಿ ದಾಟ್ಬಿಟ್ಟಿದೆ ಪ್ರತಿ ಕೆಜಿ ಟೊಮ್ಯಾಟೊ. ಹಾಗೆ ಬೇರೆ ಬೇರೆ ತರಕಾರಿ ವಿಚಾರ ಕೂಡ ಪ್ರಸ್ತಾಪ ಮಾಡ್ತಾ ತರಕಾರಿಗಳ ಬೆಲೆ ಕೂಡ ಏರಿಕೆ ಆಗಿದೆಯಲ್ಲ ಅಂದಾಗ ಟೊಮ್ಯಾಟೊ ಬೆಲೆ ಬಗ್ಗೆ ನನಗೆ ಗೊತ್ತಿಲ್ಲ, ನೋಡ್ತೀನಿ ಅನ್ನೋ ಉತ್ತರವನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ರಾಜ್ಯ ಸರ್ಕಾರವೇ ಹೊಣೆ ಅನ್ನೋದು ಜನರ ಆಕ್ರೋಶದ ಮಾತುಗಳು. ಇತ್ತ ಅವರು ಮಾತನಾಡ್ತಿಲ್ಲ, ಇವರು ಹೊಣೆ ಹೊರ್ತಿಲ್ಲ ಅನ್ನೋ ರೀತಿ ಇದೆ ಕೇಂದ್ರ ಹಾಗೆ ರಾಜ್ಯ ಸರ್ಕಾರ ನಡುವಿನ ಈ ಸಮನ್ವಯತೆಯ ಕೊರತೆ. ಈ ಕೊರತೆಯಿಂದ ನೇರವಾಗಿ ಸಮಸ್ಯೆಯನ್ನ ಅನುಭವಿಸ್ತಾ ಇರೋದು, ಸಂಕಷ್ಟಕ್ಕೆ ಒಳಗಾಗಿರೋದು ನಾವು ನೀವು ಅಂದ್ರೆ ಜನಸಾಮಾನ್ಯರು. ಇಷ್ಟೆಲ್ಲ ಸಂಕಷ್ಟಕರ ಪರಿಸ್ಥಿತಿಯಲ್ಲಿ ಜನರಿದ್ರೂ ಕೂಡ ಆ ಸಂಕಷ್ಟಕ್ಕೆ ಸ್ಪಂದಿಸ್ತಿಲ್ಲ ಸರ್ಕಾರಗಳು. ಇದು ಕೇವಲ ರಾಜ್ಯ ಸರ್ಕಾರ ಮಾತ್ರ ಅಲ್ಲ, ಕೇಂದ್ರ ಸರ್ಕಾರ ಕೂಡ ಜನರ ಅಸಲಿ ಸಮಸ್ಯೆ ಬೆಲೆ ಏರಿಕೆ, ಅದರಲ್ಲೂ ದಿನ ಬಳಕೆಯ ವಸ್ತುಗಳ ಆಹಾರ ಪದಾರ್ಥಗಳ ಬೆಲೆ ಏರಿಕೆಗೆ ಸ್ಪಂದನೆ ಇಲ್ಲ ಅನ್ನೋದು ಜನರ ಆಕ್ರೋಶದ ಮಾತುಗಳು. ಇದಕ್ಕೆ ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು ಕೇಳೋಣ. ಬೆಂಗಳೂರಿನಲ್ಲಿ ಫುಡ್ ಗ್ರೈನ್ಸ್ ಎಲ್ಲ ಜಾಸ್ತಿ ಆದ್ರೆ ಯಾರು ಮಾಡಬೇಕು? ಫುಡ್ ಗ್ರೈನ್ಸ್ ಮಾಡೋದಕ್ಕೆ ಯಾರು ಮಾಡಬೇಕು? ಗವರ್ಮೆಂಟ್ ಆಫ್ ಇಂಡಿಯಾ ಅಲ್ವಾ? ಟೊಮೆಟೊ ಯಾಕೆ ಆಗಿದೆ ಅಂತ ಗೊತ್ತಿಲ್ಲ ನೋಡಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಲೈವ್ ನಲ್ಲಿ ಕನೆಕ್ಟೆಡ್ ಇರುವ ನಮ್ಮ ಪ್ರತಿನಿಧಿ ಕೃಷ್ಣ. ಅವ್ರನ್ನ ಕೇಳಿದ್ರೆ ಇವ್ರನ್ನ ಕೇಳಿದ್ರೆ ನಮಗ್ ಗೊತ್ತಿಲ್ಲ, ಆದ್ರೆ ಜನರ ಸಮಸ್ಯೆಗೆ ಪರಿಹಾರ ಮಾತ್ರ ಸಿಗ್ತಿಲ್ಲ. ಇವತ್ತು ನೇರವಾಗಿ ಮುಖ್ಯಮಂತ್ರಿಗಳನ್ನ ಪ್ರಶ್ನೆ ಕೇಳಲಾಯಿತು. ಧಾನ್ಯಗಳ ಬೆಲೆ ಏರಿಕೆ, ಟೊಮ್ಯಾಟೊ ಬೆಲೆ ಏರಿಕೆ, ಒಂದಕ್ಕೆ ಕೇಂದ್ರ ಸರ್ಕಾರ ಹೊಣೆ ಅಂತಾರೆ. ಈ ಹೊಣೆಗಾರಿಕೆಯ ಶಿಫ್ಟ್, ಜನರ ಆಕ್ರೋಶ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಖಂಡಿತವಾಗ್ಲೂ ಸ್ಮಿತಾ, ಇಂತಹ ವಿಚಾರ ಬಂದಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಸಂಬಂಧಪಟ್ಟಂತ ಮುಖ್ಯಮಂತ್ರಿಗಳು ಒಂದ್ ರೀತಿ ಯೋಚನೆ ಮಾಡಿ ಒಂದಷ್ಟು ಹೇಳಿಕೆಯನ್ನು ಕೊಡಬೇಕಾಗುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅದು ಒಂದ್ ರೀತಿ ಜನಸಾಮಾನ್ಯರಿಗೆ ಆಕ್ರೋಶಕ್ಕೆ ಗುರಿಯಾಗಿರುವಂತಹ ಮಾತು ಅಂತ ಹೇಳ್ಬೋದು. ಯಾಕಂದ್ರೆ ಈ ಹಿಂದೆ ಕಾಂಗ್ರೆಸ್ ವಿರೋಧ ಪಕ್ಷ ಸ್ಥಾನದಲ್ಲಿ ಇದ್ದಂತ ಸಂದರ್ಭದಲ್ಲಿ ಬೆಲೆ ಏರಿಕೆ ವಿಚಾರವಾಗಿನೇ ಒಂದ್ ರೀತಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡಿತ್ತು. ಇಂದಿನ ಬಿಜೆಪಿ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡಿತ್ತು. ಈಗ ಅವರದೇ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಕಾಂಗ್ರೆಸ್ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಬೆಲೆ ಏರಿಕೆ ಕೂಡ ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಆಗ್ತದೆ. ಇಂತಹ ಸಂದರ್ಭದಲ್ಲಿ ಸರ್ಕಾರ ಅಂದ್ರೆ ಕೂಲಂಕುಷವಾಗಿ ಚರ್ಚೆಯನ್ನ ಮಾಡೋದ್ರ ಮುಖಾಂತರವಾಗಿ ಅದ್ರ ಬಗ್ಗೆ ಗಮನವನ್ನು ಹರಿಸ್ತೀವಿ ಅಥವಾ ಕೇಂದ್ರ ಸರ್ಕಾರಕ್ಕೆ ಒಂದಷ್ಟು ಮನವಿಯನ್ನ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸಿದ್ದರಾಮಯ್ಯ ಹೇಳಬೇಕಾಗಿತ್ತು. ಆದ್ರೆ ಇಲ್ಲ ಒಂದ್ ಕಡೆಗೆ ಇದನ್ನ ಒಂದ್ ರೀತಿ ಬರೀ ನಮ್ದಲ್ಲ, ಇದು ಏನಿದ್ರು ಕೂಡ ಕೇಂದ್ರ ಸರ್ಕಾರದ ಮೇಲೆ ಬೊಟ್ಟು ಮಾಡುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಆ ಮುಖಾಂತರವಾಗಿ ನಮ್ದೇನಿಲ್ಲ ಅನ್ನುವಂಥದ್ದು. ಒಂದ್ ಕಡೆ ಸ್ಮಿತಾ, ಈಗಾಗಲೇ ನೀವು ಗಮನಿಸಿರಬಹುದು, ಗ್ಯಾರಂಟಿಗಳ ಅನುಷ್ಠಾನ ವಿಚಾರದಲ್ಲೂ ಕೂಡ ಒಂದಷ್ಟು ವಿಳಂಬ ಧೋರಣೆ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅದ್ರ ಜೊತೆಗೆ ಒಂದಷ್ಟು ಅಂದ್ರೆ ಈಗಾಗಲೇ ಕರೆಂಟ್ ದರ ಕೂಡ ಹೆಚ್ಚಳವನ್ನ ಮಾಡಿದೆ. ಅದ್ರ ಬಗ್ಗೆ ಸಂಬಂಧಪಟ್ಟಂತ ಸೂಕ್ತವಾದ ನಿಲುವನ್ನು ಕೂಡ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇದುವರೆಗೂ ಕೂಡ ಕೈಗೊಂಡಿಲ್ಲ. ಅದ್ರ ಜೊತೆಗೆ ಅದ್ರ ಬೆನ್ನಲ್ಲೇ ಈಗ ಮುಖ್ಯವಾಗಿ ಅಂದ್ರೆ ಬೇರೆ ಬೇರೆ ಅಂದ್ರೆ ಈಗಾಗಲೇ ನೀರಿನ ದರವನ್ನು ಹೆಚ್ಚಳ ಮಾಡುವಂತ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಇಲಾಖೆ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಮತ್ತೆ ಮದ್ಯದ ದರ ಕೂಡ ಹೀಗೆ ಮದ್ಯದ ದರವನ್ನು ಕೂಡ ಹೆಚ್ಚಳ ಮಾಡುವಂತ ನಿಟ್ಟಿನಲ್ಲೂ ಕೂಡ ಅಬಕಾರಿ ಇಲಾಖೆಯಲ್ಲೂ ಕೂಡ ಪ್ರಸ್ತಾಪ ಇರುವಂತದ್ದು. ಹೀಗೆ ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬೆಲೆ ಏರಿಕೆ ಮಾಡುವಂತ ವಿಚಾರದಲ್ಲೂ ಕೂಡ ಸರ್ಕಾರ ತೀರ್ಮಾನವನ್ನ ಮಾಡ್ತಾ ಇದೆ. ಆದ್ರೆ ಮುಖ್ಯವಾಗಿ ಬೆಲೆ ಏರಿಕೆಯಿಂದ ಜನಸಾಮಾನ್ಯರಿಗೆ ಯಾವ ರೀತಿಯ ಹೊರೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ರಾಜ್ಯ ಸರ್ಕಾರ ಗಮನವನ್ನ ಹರಿಸಿಲ್ಲ. ಈಗಾಗಲೇ ಮುಖ್ಯವಾಗಿ ಆಹಾರ ಧಾನ್ಯಗಳ ಬೆಲೆ ಏರಿಕೆ ಕೂಡ ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಆಗ್ತಾ ಇದೆ. ಒಂದ್ ಕಡೆಗೆ ತರಕಾರಿ ಬೆಲೆ ಕೂಡ ಜಾಸ್ತಿ ಆಗ್ತಿದೆ. ತರಕಾರಿ ಬೆಲೆಯನ್ನ ಬಹಳ ಪ್ರಮುಖವಾಗಿ ಎಪಿಎಂಸಿ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಸೂಕ್ತವಾದ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತೆ ಸೂಕ್ತವಾದ ನಿಲುವನ್ನ ತೆಗೆದುಕೊಳ್ಬೇಕಾಗುತ್ತೆ. ಅದಕ್ಕಾಗಲೇ ತರಕಾರಿ ಬೆಲೆ ಕೂಡ ಏರಿಕೆ ಜಾಸ್ತಿ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಆಗಿರಬಹುದು ಮತ್ತೆ ಸಂಬಂಧಪಟ್ಟಂತ ಇಲಾಖೆಗಳು ಕೂಡ ಗಮನವನ್ನ ಹರಿಸ್ತಾ ಇಲ್ಲ. ಇದ್ರ ಜೊತೆಗೆ ಆಹಾರ ಪದಾರ್ಥಗಳು ಕೂಡ ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಆಗ್ತಾ ಇದೆ. ಇದರಿಂದ ಜನಸಾಮಾನ್ಯರು ಕೂಡ ದಿನನಿತ್ಯ ಕಷ್ಟವನ್ನ ಪಡ್ತಾ ಇದ್ದಾರೆ. ಆದ್ರೆ ರಾಜ್ಯ ಸರ್ಕಾರಗಳು ಮಾತ್ರ ಒಂದ್ ಕಡೆ ಕೇಂದ್ರ ಸರ್ಕಾರ ಆಗಿರ್ಬೋದು ಮತ್ತೆ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಒಂದ್ ರೀತಿ ಒಬ್ಬರ ಮೇಲೆ ಒಬ್ಬರು ಆರೋಪ ಮತ್ತೆ ಪ್ರತ್ಯಾರೋಪ ತೊಡಗಿದ್ದಾರೆ. ಇವರಿಬ್ಬರ ಒಂದ್ ರೀತಿ ಜಟಾಪಟಿಯಿಂದ ಜನಸಾಮಾನ್ಯರು ಈಗ ಬೀದಿಗೆ ಬಂದಿರುವಂತದ್ದು. ಧನ್ಯವಾದ ಕೃಷ್ಣ ಮಾಹಿತಿಗಾಗಿ. ಈ ಬೆಲೆ ಏರಿಕೆ ಹಾಗೆ ಜನರ ಆಕ್ರೋಶದ ವಿರುದ್ಧ ಧ್ವನಿ ಮಾಡಬೇಕಾಗಿದ್ದ ವಿರೋಧ ಪಕ್ಷ ಬಿಜೆಪಿ ಅಡ್ಜಸ್ಟ್ಮೆಂಟ್ ನಲ್ಲಿ ಮುಳುಗೋಗಿದೆ. ಅಡ್ಜಸ್ಟ್ಮೆಂಟ್ ಅಂತ ಮಾತನಾಡಿದವರು, ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡವರು ಆತಂಕ ಪಡೋ ಪ್ರಸಂಗ ನಡೆದಿದೆ. ಏನದು ನೋಡೋಣ ಬ್ರೇಕ್ನ ನಂತರ.
3 ಗಂಟೆ 3 ಪ್ರಶ್ನೆ ವಿಶೇಷ ನ್ಯೂಸ್ ಬುಲೆಟಿನ್ಗೆ ಮತ್ತೆ ಸ್ವಾಗತ. 2 ಪ್ರಮುಖ ಸುದ್ದಿ ಗಮನಿಸಿದ್ವಿ. 3ನೇ ಸುದ್ದಿ ಅದರ ಸುತ್ತಾ ಇರುವ ಪ್ರಶ್ನೆಗಳು ಯಾಕೆ ಮತ್ತದೇ ಉತ್ತರ. ಯಾವುದೇ ಸುದ್ದಿ ಹುಟ್ಟೋದು ಪ್ರಶ್ನೆ ಕೇಳೋದ್ರಿಂದ, ಸುದ್ದಿ ಮಾಡೋದು ಆ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳುವುದಕ್ಕೆ. ಸದ್ದು ಮಾಡಿದ ಸುದ್ದಿ ಹಿಂದಿನ ಸತ್ಯ ತಿಳಿಯೋಕೆ 3 ಪ್ರಶ್ನೆ. ಈಗಿನ ಸುದ್ದಿಯ ಸುತ್ತಾ ಇರುವ ಪ್ರಶ್ನೆಗಳನ್ನ ಗಮನಿಸ್ತಾ ಹೋಗೋಣ. ಮೊದಲ ಪ್ರಶ್ನೆ ಏನು ಅನ್ನೋದು, ಯಾವ ವಿಚಾರ ಸದ್ದು ಮಾಡ್ತಾ ಇದೆ ಅಂದ್ರೆ, ಕಳೆದ ಅನೇಕ ದಿನಗಳಿಂದ ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನದ್ದೇ ಸದ್ದು ಗದ್ದಲ. ಹೊಂದಾಣಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ವರದಿಯನ್ನ ತರಿಸ್ಕೊಳ್ಳೋ ಪ್ರಯತ್ನ ಆಗ್ತಿದೆಯಂತೆ. ಹಾಗಾದ್ರೆ ಎರಡನೇ ಪ್ರಶ್ನೆ, ಯಾರು ವರದಿಯನ್ನ ಕೇಳಿರೋದು, ಪಡ್ಕೊಂಡಿರೋದು, ಯಾರು ಕೊಟ್ಟಿರೋದು ಅನ್ನೋದು, ಯಾರು ಅನ್ನೋ ಆ ಪ್ರಶ್ನೆಗೆ ಉತ್ತರ ಬಿಜೆಪಿ ನಾಯಕರು ಹೈಕಮಾಂಡ್ ನಾಯಕರಿಗೆ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರಂತೆ ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾದ್ರೆ ಈ ವರದಿಯಿಂದ ಏನ್ ಪರಿಣಾಮ ಆಗಬಹುದು ಅನ್ನೋ 3ನೇ ಪ್ರಶ್ನೆಗೆ ಉತ್ತರ, ಅಡ್ಜಸ್ಟ್ಮೆಂಟ್ ವೀರರಿಗೆ ಇದೀಗ ನಡುಕ ಶುರುವಾಗಿದೆ. ಯಾರು ಬಹಿರಂಗವಾಗಿ ಪಕ್ಷದ ಬೇರೆ ನಾಯಕರ ವಿರುದ್ಧವಾಗಿಯೇ ಹಾಗೆ ಪಕ್ಷದ ವರ್ಚಸ್ಸಿಗೆ ಡ್ಯಾಮೇಜ್ ಆಗೋ ರೀತಿಯಲ್ಲಿ ಈ ರೀತಿಯ ಹೇಳಿಕೆಗಳನ್ನ ನೀಡಿದ್ರು, ಹಾಗೆ ಹೇಳಿಕೆಯಲ್ಲಿ ಪ್ರಸ್ತಾಪ ಆದ ವ್ಯಕ್ತಿಗಳು ಇನ್ ಕೇಸ್ ಏನಾದ್ರೂ ನಿಜವಾಗ್ಲೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೇ ಆದಲ್ಲಿ ಈ ವರದಿಯಿಂದ ಮುಂದೆ ಏನಾಗಬಹುದೋ ಅನ್ನೋ ಆತಂಕ ಅವರನ್ನ ಕಾಡೋಕೆ ಶುರು ಮಾಡಿದೆ. ಹಾಗಾದ್ರೆ ಈ ಅಡ್ಜಸ್ಟ್ಮೆಂಟ್ ವರದಿ ಸುತ್ತಾ ಇರುವ ಮತ್ತಷ್ಟು ಅಂಶಗಳನ್ನ ಗಮನಿಸ್ತಾ ಹೋಗೋಣ. ರಾಜ್ಯ ಬಿಜೆಪಿ ಘಟಕದಿಂದ ಕೇಂದ್ರ ನಾಯಕರಿಗೆ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಪದೇ ರಾಜ್ಯದಲ್ಲಿ ಬಿಜೆಪಿಯ ನಾಯಕರೇ ಸ್ವಪಕ್ಷದ ನಾಯಕರ ವಿರುದ್ಧವಾಗಿ ಮಾಡ್ತಾ ಇರುವ ಈ ಅಡ್ಜಸ್ಟ್ಮೆಂಟ್ ನ ಆರೋಪ. ನಿನ್ನೆ ಕೂಡ ಇದಕ್ಕೊಂದು ಉದಾಹರಣೆ ಸಿಕ್ತು, ಇವತ್ತೂ ಕೂಡ ಅದೇ ಚರ್ಚೆಯಲ್ಲಿ ಬಿಜೆಪಿ ರಾಜ್ಯ ನಾಯಕರಿದ್ದಾರೆ. ಹೀಗಾಗಿ ಇದಕ್ಕೊಂದು ಬ್ರೇಕ್ ಹಾಕಬೇಕು ಅನ್ನೋ ಪ್ರಯತ್ನವಾಗಿ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಯಾರು ಹೇಗೆಲ್ಲ ಹೊಂದಾಣಿಕೆಯನ್ನ ಮಾಡಿಕೊಂಡಿದ್ರು ಅನ್ನೋ ಅಂಶವನ್ನ ಕೂಡ ಈ ಒಂದು ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಲ್ಲಿಗೆ ಕೇವಲ ಹೇಳಿಕೆಯ ಸ್ವರೂಪದಲ್ಲಿ ಮಾತ್ರ ಉಳಿತಾ ಇಲ್ಲ ಇನ್ನು ಮುಂದೆ ಈ ಅಡ್ಜಸ್ಟ್ಮೆಂಟ್ ನ ಆರೋಪ, ಬದಲಾಗಿ ನೇರವಾಗಿ ವರದಿಯನ್ನ ಕೂಡ ಸಲ್ಲಿಕೆ ಮಾಡಲಾಗಿದೆ ಬಿಜೆಪಿಯ ಹೈಕಮಾಂಡ್ಗೆ. ಹೊಂದಾಣಿಕೆಯಿಂದ ಯಾವ ರೀತಿ ಚುನಾವಣಾ ಸಂದರ್ಭದಲ್ಲಿ ಹಿನ್ನಡೆ ಆಯ್ತು ಪಕ್ಷಕ್ಕೆ ಅನ್ನೋದರ ವಿವರಣೆಯನ್ನ ಕೂಡ ಉಲ್ಲೇಖ ಮಾಡಲಾಗಿದೆ ಈ ವರದಿಯಲ್ಲಿ. ಇನ್ನಾದ್ರೂ ಇವರ ವಿರುದ್ಧವಾಗಿ ಕ್ರಮ ಕೈಗೊಳ್ಳದೆ ಹೋದ್ರೆ ಪಕ್ಷಕ್ಕೆ ಮತ್ತಷ್ಟು ಡ್ಯಾಮೇಜ್ ಆಗತ್ತೆ ಅಂತ ಬರೆದು ಕಳಿಸಲಾಗಿದೆ ವರದಿಯಲ್ಲಿ. ಹೊಂದಾಣಿಕೆ ಮಾಡಿಕೊಂಡವರ ತಲೆದಂಡ ಮಾಡಬೇಕು ಅನ್ನೋ ಮನವಿಯನ್ನ ಕೂಡ ಮಾಡಿಕೊಂಡಿದೆ ರಾಜ್ಯ ಬಿಜೆಪಿ ಘಟಕದ ಕೆಲ ಸದಸ್ಯರ ಮಾತುಗಳು ಅನ್ನೋ ವರದಿ ಸದ್ಯಕ್ಕೆ ಪ್ರಸ್ತಾಪ ಆಗ್ತಾ ಇದೆ. ಇನ್ನು ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನ ಮತ್ತಷ್ಟು ವಿವರಣೆಯೊಂದಿಗೆ ಲೈವ್ ಕನೆಕ್ಟೆಡ್ ಇದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾದ ಚಿದಾನಂದ್ ಪಟೇಲ್. ಹೇಳಿಕೆಯ ಸ್ವರೂಪದಲ್ಲಿತ್ತು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನ ವಿಚಾರ. ಮಾತು ಪ್ರತಿ ಮಾತು ಕೇಳಿ ಒಂದರ್ಥದಲ್ಲಿ ಮುಜುಗರಕ್ಕೆ ಸಿಲುಕೋದು ಅನಿವಾರ್ಯ ಅನ್ನೋ ಪರಿಸ್ಥಿತಿ ಬಿಜೆಪಿಯದು. ಇದಕ್ಕೆ ಫುಲ್ ಸ್ಟಾಪ್ ಹಾಕೋ ಪ್ರಯತ್ನ ವರದಿ ಸಲ್ಲಿಕೆ. ಯಾರು ಕೊಟ್ಟಿರೋದು ವರದಿ, ಯಾವೆಲ್ಲ ಅಂಶಗಳ ಪ್ರಸ್ತಾಪ, ಇದರ ಪರಿಣಾಮ ಏನು ವಿವರಿಸ್ತಾ ಹೋಗೋದಾದ್ರೆ, ಸ್ಮಿತಾ ರಂಗನಾಥ್ 2024ರ ಲೋಕಸಭೆ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಮತ್ತೆ 25 ಸ್ಥಾನಗಳನ್ನ ಗೆಲ್ಲಬೇಕು. ಹಾಗಾಗಿ ಸಂಘ ಪರಿವಾರ ಮತ್ತು ಬಿಜೆಪಿ ಹೈಕಮಾಂಡ್ ಕೂಡ ಮಿಷನ್ 25 ಹೆಸರಿನಲ್ಲಿ ಕೆಲಸ ಮಾಡಲಿಕ್ಕೆ ಅಣಿಯಾಗ್ತಿರುವಂತದ್ದು. ಇದರ ಬೆನ್ನಲ್ಲೇ ಕರ್ನಾಟಕದಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ವಿಚಾರದಲ್ಲಿ ಪರಸ್ಪರ ಆದಿರಂಪ ಮತ್ತು ಬೀದಿರಂಪ ಆಗ್ತಿರುವಂತದ್ದು. ಸ್ವತಃ ಪ್ರಮುಖ ನಾಯಕರುಗಳೇ ವೇದಿಕೆಗಳಲ್ಲೇ ಈಗ ಎಲ್ಲೊಂದು ಕಡೆ ಆರೋಪ ಪ್ರತ್ಯಾರೋಪವನ್ನು ಮಾಡ್ತಿರೋದು. ಆ ಮುಖಾಂತರ ಸಾರ್ವಜನಿಕವಾಗಿ ಕೂಡ ಭಾರತೀಯ ಜನತಾ ಪಕ್ಷದ ಕರ್ನಾಟಕ ರಾಜ್ಯ ಘಟಕದ ಇಮೇಜ್ ಕೂಡ ಡ್ಯಾಮೇಜ್ ಆಗಿರುವಂತದ್ದು ಮತ್ತು ಮತದಾರರಲ್ಲೂ ಕೂಡ ಬೇರೆ ರೀತಿ ಸಂದೇಶ ರವಾನೆ ಆಗ್ತಿರುವಂತದ್ದು. ಈ ಎಲ್ಲದರ ನಡುವೆ ಕೂಡ ಒಂದಷ್ಟು ಜನ ವಿಪಕ್ಷ ಸ್ಥಾನಕ್ಕೆ ರೇಸ್ನಲ್ಲಿ ಇರ್ತಕ್ಕಂಥದ್ದು, ಮತ್ತಷ್ಟು ಜನರು ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಯ ರೇಸ್ನಲ್ಲಿ ಇರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ರಾಜ್ಯದ ಪ್ರಮುಖ ನಾಯಕರುಗಳೇ ಮಾಧ್ಯಮ ಹೇಳಿಕೆಗಳನ್ನು ಕೊಡ್ತಿರುವಂತದ್ದು ಮತ್ತು ಬಹಿರಂಗವಾಗಿ ಕಾರ್ಯಕರ್ತರ ಎದುರೇ ಎಲ್ಲೊಂದು ಕಡೆ ಆರೋಪಗಳನ್ನ ಮಾಡ್ತಿರುವಂತದ್ದು ಬಹಳಷ್ಟು ಇರುಸು ಮುರುಸು ಕಾರಣ ಆಗಿರುವಂತದ್ದು. ಈ ಎಲ್ಲ ಕಾರಣಕ್ಕಾಗಿ ಮಿಷನ್ 25ಗೆ ಎಲ್ಲೊಂದು ಕಡೆ ಎಡರುತೊಡರಾಗುತ್ತೆ. ಆ ಮುಖಾಂತರ 2024ರ ಲೋಕಸಭೆ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಕೂಡ ಅನುಕೂಲ ಆಗುವ ಲೆಕ್ಕಾಚಾರದಲ್ಲಿ ಇದೀಗ ಸಂಘ ಪರಿವಾರದ ಪ್ರಮುಖರು ಭಾರತೀಯ ಜನತಾ ಪಕ್ಷದ ಕೇಂದ್ರ ಘಟಕದ ನಾಯಕರುಗಳಿಗೆ ಇದೀಗ ಒಂದು ವರದಿಯನ್ನು ಕೊಟ್ಟಿರುವಂತದ್ದು. ವರದಿಯ ಬೆನ್ನಲ್ಲೇ ಕೂಡಲೇ ತಾವು ಮಧ್ಯಪ್ರವೇಶವನ್ನು ಮಾಡಬೇಕು, ಆ ಮುಖಾಂತರ ಪ್ರಮುಖ ನಾಯಕರ ಜೊತೆ ಹೊಂದಾಣಿಕೆ ಕೊರತೆಯನ್ನ ಸರಿಪಡಿಸಬೇಕು, ಒಗ್ಗಟ್ಟನ್ನ ಪ್ರದರ್ಶನ ಮಾಡಿಸಬೇಕು. ಆ ಮುಖಾಂತರ 2024 ಲೋಕಸಭೆ ಚುನಾವಣೆಯಲ್ಲಿ ಮತ್ತೆ 25 ಸ್ಥಾನ ಗೆಲ್ಲಬೇಕಂತ ಹೇಳಿದ್ರೆ ತಾವು ಕೂಡಲೇ ಮಧ್ಯಪ್ರವೇಶ ಮಾಡಬೇಕಂತ ಜೆಪಿ ನಡ್ಡಾ ಸೇರಿದಂತೆ ಅನೇಕ ನಾಯಕರುಗಳಿಗೆ ಸೂಕ್ಷ್ಮವಾಗಿ ಸಂಘ ಪರಿವಾರದ ನಾಯಕರುಗಳು ಕೂಡ ಹೇಳಿರುವಂತದ್ದು. ಅಲ್ಲದೆ ಇದೇ ರೀತಿ ಹೊಂದಾಣಿಕೆಯ ರಾಜಕಾರಣದ ಹೆಸರಲ್ಲಿ ಕೆಸರೆ ಚಟ ಮಾಡ್ತಿದ್ರೆ ಮತ್ತೆ ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ. ಆ ಮುಖಾಂತರ ಮೋದಿಯವರ ಕೈ ಬಲಪಡಿಸಲಿಕ್ಕೆ ಸಾಧ್ಯ
ಅಲ್ಲ 2024 ಚುನಾವಣೆಯಲ್ಲಿ ಮಿಷನ್ 25ಗೆ ಮತ್ತೆ ತೊಂದರೆ ಆಗುತ್ತೆ, ಇದು ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ ಎಂಬ ಲೆಕ್ಕಾಚಾರ ಕೂಡ ಹೋಗಿರುವಂತದ್ದು. ಈ ಎಲ್ಲದ ನಡುವೆ ಕೂಡ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಯಾರೆಲ್ಲ ನಡುವೆ ನಡೀತು ಮತ್ತು ಯಾರ್ಯಾರ ಜೊತೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಎಂಬ ರಾಷ್ಟ್ರೀಯ ವರದಿಯನ್ನು ಈಗಾಗಲೇ ಹೈಕಮಾಂಡ್ ರಾಜ್ಯದ ಬಿಜೆಪಿ ಘಟಕದ ಪ್ರಮುಖ ನಾಯಕರಿಂದ ವರದಿಯನ್ನು ತರಿಸಿಕೊಂಡಿರುವಂತದ್ದು. ಒಟ್ಟಾರೆ ಸದ್ಯದಲ್ಲೇ ಇದೀಗ ಬಿಜೆಪಿ ಕೇಂದ್ರ ನಾಯಕರುಗಳು ಮಧ್ಯಪ್ರವೇಶ ಮಾಡ್ತಿರುವಂತದ್ದು. ಇದರ ಬೆನ್ನಲ್ಲೇ ಕರ್ನಾಟಕ ರಾಜ್ಯದ ಉಸ್ತುವಾರಿಯಾಗಿದ್ದಂತ ಅರುಣ್ ಸಿಂಗ್ ಅವರು ಸಂಪೂರ್ಣ ವಿಫಲರಾಗಿದ್ದಾರೆ ಎಂಬ ವರದಿ ಹೋಗಿರುವಂತದ್ದು. ಯಾಕಂತ ಹೇಳಿದ್ರೆ ಸರ್ಕಾರ ಇದ್ದಂತ ಸಂದರ್ಭದಲ್ಲೂ ಕೂಡ ಸರ್ಕಾರದ ವಿರುದ್ಧ ನೇರವಾಗಿ ಹರಿಯಾಯ್ತಿದ್ದಂತ ಭಾರತೀಯ ಜನತಾ ಪಕ್ಷದ ನಾಯಕರನ್ನು ಕೂಡ ಕಟ್ಟಿ ಹಾಕುವಲ್ಲಿ ಕೂಡ ವಿಫಲರಾಗಿರುವಂತದ್ದು ಮತ್ತು ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದರ ವಿರುದ್ಧ ಕೂಡ ಕ್ರಮ ಕೈಗೊಳ್ಳದೇ ಇರತಕ್ಕಂಥದ್ದು ಮತ್ತು ಚುನಾವಣಾ ಸಂದರ್ಭದಲ್ಲಿ ಪರಿಣಾಮಕಾರಿ ಕೆಲಸ ಮಾಡಲಿಲ್ಲ, ಎಲ್ಲ ಒಂದ್ ಕಡೆ ಹೋಲಿಕೆ ಕೂಡ ಆಗಿರುವಂತದ್ದು. ಕರ್ನಾಟಕ ಕಾಂಗ್ರೆಸ್ನ ಉಸ್ತುವಾರಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಕೆಲಸಗಳು ಮತ್ತು ಅರುಣ್ ಸಿಂಗ್ ಅವರ ಕಾರ್ಯವೈಖರಿಗೆ ಸಂಬಂಧಪಟ್ಟ ಹೋಲಿಕೆ ಉಂಟಾಗಿರುವಂತದ್ದು. ಈ ಎಲ್ಲದರ ನಡುವೆ ಸದ್ಯ ಇರತಕ್ಕಂಥ ಹೊಂದಾಣಿಕೆ ರಾಜಕೀಯದ ಹೆಸರಿನ ಕೆಸರೆರಚಾಟವನ್ನು ನಿಲ್ಲಿಸುವಲ್ಲಿ ಕೂಡ ಅರುಣ್ ಸಿಂಗ್ ಅವರು ವಿಫಲರಾಗಿರುವಂತದ್ದು. ಆ ಮುಖಾಂತರ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಸಂಘಟನೆ ಮಾಡುವಲ್ಲಿ ಮತ್ತು ನಾಯಕರನ್ನ ಒಗ್ಗಟ್ಟಿನ ತೆಗೆದುಕೊಂಡು ಹೋಗುವಲ್ಲಿ ಅರುಣ್ ಸಿಂಗ್ ಅವರು ವಿಫಲರಾಗಿರುವ ಎಂಬ ಮಾತು ಕೇಳಿ ಬಂದಿರುವಂತದ್ದು. ಹಾಗಾಗಿ ವಿಪಕ್ಷ ಸ್ಥಾನ ಮತ್ತು ಅಧ್ಯಕ್ಷ ಸ್ಥಾನದ ನಂತರ ಮುಂದಿನ ತಿಂಗಳು ಕರ್ನಾಟಕ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಅವರನ್ನು ಬದಲಾವಣೆ ಮಾಡಲಿಕ್ಕೆ ಈಗಾಗಲೇ ಮನವಿಯನ್ನು ಕೂಡ ಮಾಡಿರುವಂತದ್ದು. ಒಟ್ಟಾರೆ ಕರ್ನಾಟಕ ಬಿಜೆಪಿಯಲ್ಲಿ ಮನೆಯೊಂದು 3 ಬಾಗಿಲು ರೀತಿ ಆಗಿರುವಂತದ್ದು, ಎಲ್ಲ ಒಂದು ಕಡೆ ಅಧಿಕಾರದ ಹಾಸಿಗೆ ಬಿದ್ದಿರತಕ್ಕಂಥದ್ದು. ಆ ಮುಖಾಂತರ ವಿಧಾನಸಭೆಯ ಚುನಾವಣೆ ಹೀನಾಯ ಸೋಲು ಇದೀಗ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮತ್ತು ವಲಸಿಗರ ಹೆಸರಿನಲ್ಲಿ ವರದಿ ಪರಿಹಾರ ಆಗತ್ತಾ ಕಾದ್ ನೋಡೋಣ. ಧನ್ಯವಾದ ಚಿದಾನಂದ್ ಪಟೇಲ್ ಮಾಹಿತಿಗಾಗಿ. ಉಳಿದ ಸುದ್ದಿಯನ್ನು ಕ್ವಿಕ್ ಆಗಿ ನೋಡೋಣ ಎಕ್ಸ್ಪ್ರೆಸ್ ನ್ಯೂಸ್ ನಲ್ಲಿ.